ಇವರ ಅನುಪಸ್ಥಿತಿಯಲ್ಲಿಯೂ ಅವರ ಪಾಲಕ ವರ್ಗಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲೇ ಗಣ್ಯರ ಅನುಮತಿಯನ್ನು ಕೇಳುತ್ತಾ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ದಯಮಾಡಿ ದಾವಣಗೆರೆ ಹಾವೇರಿ ಜಿಲ್ಲೆಗಳ ತಾಲೂಕು ಕುಂಚಿಟಿಗರ ಒಕ್ಕೂಟದ ಒಂದು ಟ್ರಸ್ಟ್ನ ಉದ್ಘಾಟನಾ ಸಮಾರಂಭ ನೆರವೇರುತ್ತೆ. ಅದರ ದೇಶಗಳು ಈ ರೀತಿ ಇದ್ದಾವೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಕುಂಚಿಟಿಗ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಿ ಅವರಿಗೆ ಅಭಿನಂದನಾ ಸಮಾರಂಭ ಪ್ರತಿ ವರ್ಷವೂ ನಿರಂತರವಾಗಿ ನಡೆದುಕೊಂಡು ಹೋಗಬೇಕು ಅಂತಕ್ಕಂತಹ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಅದಕ್ಕಾಗಿ ಒಂದು ಶಾಶ್ವತ ದತ್ತಿ ನಿಧಿ ಪ್ರತಿಭಾ ಪುರಸ್ಕೃತರಿಗೆ ಪ್ರತಿ ವರ್ಷವೂ ಶಾಶ್ವತ ಅವರಿಗೆ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಒಂದು ಶಾಶ್ವತ ದತ್ತಿ ನಿಧಿಯನ್ನ ನಾವು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಚರ್ಚಿಸಿ ತೀರ್ಮಾನ ಮಾಡಿ ಸುಮಾರು 10 ರಿಂದ 15 ವರ್ಷಗಳ ಕಾಲ ಅದು ಒಂದು ಸ್ಥಿರ ಠೇವಣಿಯಾಗಿ ಬ್ಯಾಂಕಲ್ಲಿರಿಸಿ ಅದರ ಬಡ್ಡಿಯ ಹಣ ಏನು ಬರ್ತದೆ ಅದನ್ನ ಪ್ರತಿಭಾವಂತ ಮಕ್ಕಳಿಗೆ ಸಹಾಯಧನವಾಗಿ ಮಾಡಬೇಕು ಅನ್ನತಕ್ಕಂಥದ್ದು ಕೂಡ ಇದರ ಮೂಲ ಉದ್ದೇಶ ಆಗಿದೆ. ಈಗಾಗಲೇ ಸುಮಾರು 4 ರಿಂದ 5 ಲಕ್ಷ ದತ್ತಿ ನಿಧಿ ಸಂಗ್ರಹವಾಗಿದ್ದು ಇನ್ನೂ ಒಂದು 5 ಲಕ್ಷಗಳನ್ನು ಸಂಗ್ರಹಿಸಿ ನಾವು ಅದನ್ನ ಬ್ಯಾಂಕ್ಗಳಲ್ಲಿ ಸ್ಥಿರ ಠೇವಣಿ ಇಟ್ಟು ಆ ಸ್ಥಿರ ಠೇವಣಿ
ಫಲಾಕಾಂಕ್ಷೆಯನ್ನ ನಮ್ಮ ಈ ಒಕ್ಕೂಟ ಹೊಂದಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ಉದಾಹರಣೆಗೆ ನಮಗೆ ಮೊನ್ನೆ ತಾನೇ ಗೊತ್ತಾಯಿತು, ಗುಡ್ಡದ ಕುಮಾರನಹಳ್ಳಿಯಲ್ಲಿ 12 ವರ್ಷದ ಒಬ್ಬ ಬಾಲಕ ಅವನು ಇಂಡೋ ಮಲೇಷ್ಯಾದಲ್ಲಿ ನಡೆದ ಒಂದು ಯೋಗಪಟು ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ದೇಶವನ್ನ ಪ್ರತಿನಿಧಿಸಿ 2ನೇ ಸ್ಥಾನಕ್ಕೆ ಬಂದಿದ್ದಾನೆ. ಅದು ನಮ್ಮ ಸಮಾಜದ ಸಾಧನೆ ಹೌದು, ಅವನ ವೈಯಕ್ತಿಕ ಸಾಧನೆ ಹೌದು. ಅಂತಹ ಸಾಧಕರನ್ನು ಗುರುತಿಸಿ ನಾವು ಸಮಾಜದ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತೇಳಿ ಹಂಬಲ ಹೊಂದಿದ್ದೀವಿ. ಅದೇ ರೀತಿ ಈಗ ಈ ಒಕ್ಕೂಟದ ರಚನೆ ಮತ್ತೆ ಹೇಗಾಯಿತು, ಯಾಕಾಯಿತು ಅಂತಕ್ಕಂಥ ಪರಿಕಲ್ಪನೆಯನ್ನ ನಾನು ಇಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹಿಂದೆ ಹೊನ್ನಾಳಿ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ದಿವಂಗತ ಬೇಲಿಮಲ್ಲೂರ ಚಂದ್ರಣ್ಣವರ ನಿಧನದ ನಂತರ ಆ ಸ್ಥಾನ ಖಾಲಿ ಇತ್ತು. ಒಂದು ಹೊನ್ನಾಳಿಯ ತಾಲೂಕಿನ ಯುವ ಜನತೆ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು, ಜಿಲ್ಲಾಧ್ಯಕ್ಷರೇ ಚಂದ್ರಣ್ಣ ಅವರು ದಿವಂಗತರಾದ ಮೇಲೆ ಕಳೆದ 3 ವರ್ಷ ಅದು ಸ್ಥಾನ ಖಾಲಿ ಇದೆ, ಹಾಗಾಗಿ ನೀವು ಅವಕಾಶನೂ ಕೂಡ ಇತ್ತು. ಹೊನ್ನಾಳಿ ತಾಲೂಕನ್ನು ಮಾತ್ರ ಪರಿಗಣಿಸೋದಕ್ಕೆ ನನಗೆ ಸಾಧ್ಯ ಆಗದೇ ಪಕ್ಕದಲ್ಲಿ ನ್ಯಾಮತಿ ತಾಲೂಕಿದೆ, ಹರಿಹರ ತಾಲೂಕಿದೆ, ಚನ್ನಗಿರಿ ತಾಲೂಕಿದೆ, ಜೊತೆಗೆ ನಮ್ಮ ಪಕ್ಕದಲ್ಲಿ ನನಗೀಗ ನಾನು ಜಿಲ್ಲಾಧ್ಯಕ್ಷನಾಗಿ ಸುಮಾರು 15-16 ವರ್ಷಗಳ ಕಾಲ ಒಂದು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನನಗೀಗ 75 ವರ್ಷಗಳು ತುಂಬಿದಂತಹ ಸಂದರ್ಭದಲ್ಲಿ ನಾನು ಜಿಲ್ಲಾಧ್ಯಕ್ಷ ಸ್ಥಾನದಿಂದ ನಿರ್ಗಮನದ ಹಾದಿಯಲ್ಲಿದ್ದಾಗ ಒಂದು ಈ ಪಕ್ಕದ ತಾಲೂಕು ರಟ್ಟೆಹಳ್ಳಿಯಲ್ಲಿ ನನ್ನ ಬಂಧುಗಳಿದ್ದಾರೆ, ಅವರನ್ನೂ ಸೇರಿಸಿಕೊಂಡು ದಾವಣಗೆರೆ, ಹಾವೇರಿ ಜಿಲ್ಲೆಗಳ ಎಲ್ಲ ತಾಲೂಕುಗಳ ಒಕ್ಕೂಟವನ್ನ ರಚನೆ ಮಾಡಬೇಕು ಅಂತ ಹೇಳಿ ನಾವು 2026ರ ಜನವರಿ ಸಂಕ್ರಾಂತಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಒಕ್ಕೂಟದ ರಚನೆ ಮಾಡಿದ್ದೀವಿ. ಆ ಒಕ್ಕೂಟದಲ್ಲಿ ಬಹುತೇಕ ಯುವಕರೇ ಇದ್ದಾರೆ. ಅವರು ನಮ್ಮ ಸಮಾಜಕ್ಕೆ ಮುಂದಿನ ಅತಿ ಹೆಚ್ಚು ಪ್ರಯೋಜನಕಾರಿ ಅಭಿವೃದ್ಧಿ ಕಾರ್ಯ ಇರ್ಬೋದು, ಈ ಥರದ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸುವ ಮೂಲಕ ಸಮಾಜವನ್ನು ಸಶಕ್ತವಾಗಿ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕಾರ್ಯಕ್ರಮ ಮಾಡಲಿ ಅಂತ ನನ್ನ ಅಭಿಪ್ರಾಯ ಇದೆ. ಬೇರೆ ಬೇರೆ ಕಾರಣಗಳಿಂದ 4 ತಿಂಗಳಿಂದ ಒಕ್ಕೂಟದ ಟ್ರಸ್ಟಿನ ಉದ್ಘಾಟನೆ ಪದಗ್ರಹಣ ಮುಂದೂಡಲ್ಪಟ್ಟಿದ್ದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇಂದು ಅದು ನೆರವೇರಲ್ಪಡ್ತಾ ಇದೆ. ನಾನು ಹವ್ಯಾಸಿ ಲೇಖಕನಾಗಿದ್ದು 4 ಕೃತಿಗಳನ್ನು ರಚಿಸಿ ಪ್ರಕಟಿಸಿದ್ದೇನೆ. ಫೆಬ್ರವರಿಯಲ್ಲಿ ಬಿಡುಗಡೆಗೊಂಡ 5ನೇ ಕೃತಿ ಪರಿಶ್ರಮದ ಪಯಣ ಅನುಭವ ಕಥನ, ಹಾಗೆ 6ನೇ ಕೃತಿ ಮಧ್ಯ ಕರ್ನಾಟಕದಲ್ಲಿನ ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಚಿತ್ರದುರ್ಗ ಜಿಲ್ಲೆಗಳಲ್ಲಿನ ಕುಂಚಿಟಿಗರ ಇತಿಹಾಸ ಮತ್ತು ಪರಂಪರೆ. ಇವುಗಳಲ್ಲಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಡೆದು ಬಂದ ದಾರಿ, ಗುರಿಯನ್ನು ತಲುಪಲು ಬಿಡದ ವ್ಯವಸ್ಥೆಯ ಬಗ್ಗೆ ಕೂಲಂಕಷವಾಗಿ ಪ್ರಸ್ತಾಪಿಸಿದ್ದೇನೆ. ಇಲ್ಲಿ ಕೆಲವರಿಗೆ ಪುಸ್ತಕಗಳು ಕೂಡ ದೊರೆತಿರಬಹುದು, ಅದನ್ನ ಓದಿದರೆ ನಮ್ಮ ಸಮಾಜದ ನಡೆದು ಬಂದ ದಾರಿ ಗೊತ್ತಾಗ್ತದೆ. ನನಗೆ GS ರವರ ಒಂದು ಕವನ ನೆನಪಿಗೆ ಬರ್ತದೆ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಂದು ನೀವು. ಅದರ ಚರಣವನ್ನು ನಾನು ಬೇರೆ ರೂಪದಲ್ಲಿ ಹೇಳ್ತೇನೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ ಅನ್ನೋದನ್ನು ಅನ್ವರ್ಥವಾಗಿಸಿಕೊಂಡು ಎಲ್ಲ ಕೇಳಲಿ ಎಂದು ನಾನು ಹೇಳುವುದಿಲ್ಲ, ಹೇಳುವುದು ಅನಿವಾರ್ಯ ಕರ್ಮ ನನಗೆ. ಈ ಅನಿವಾರ್ಯತೆಯನ್ನ ಸ್ವಾಭಿಮಾನಿ ಕುಂಚಿಟಿಗ ಕುಲಬಂಧುಗಳ ಮುಂದೆ ಇಟ್ಟಿದ್ದೇನೆ. ನನ್ನ ಪ್ರಾಮಾಣಿಕ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಮಾಡಿಕೊಟ್ಟಂತಹ ವೇದಿಕೆ ಎಲ್ಲ ಗಣ್ಯಮಾನ್ಯರಿಗೆ, ಈ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೆ, ಮಾಧ್ಯಮದ ಮಿತ್ರರಿಗೆ, ಹಾಗೆ ಏನು ಪ್ರತಿಭಾ ಪುರಸ್ಕಾರಕ್ಕಾಗಿ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು, ಅವರ ಪೋಷಕರಿಗೆ ಹಾಗೂ ನನ್ನ ಸಮಾಜದ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಇವತ್ತಿನ ದಾವಣಗೆರೆ, ಹಾವೇರಿ, ಶಿವಮೊಗ್ಗ ಈ ಭಾಗದ ನಮ್ಮ ಸಮಾಜದ ಎಲ್ಲ ಬಂಧುಗಳು ತಾವು ಇಲ್ಲಿ ಸಂತೋಷವಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ತಾವುಗಳೆಲ್ಲರೂ ಆಸೀನರಾಗಿರೋದು, ಭಾಗವಹಿಸಿರೋದು ನಮಗೆಲ್ಲರಿಗೂ ಸಂತೋಷದಾಯಕವಾದಂಥ ವಿಷಯ ಇದು. ಅಣ್ಣ ನಮ್ಮ ಕನಸು ಏನಿತ್ತು, ಪ್ರತಿಭಾ ಪುರಸ್ಕಾರ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳನ್ನ ಮುಂಚೂಣಿಗೆ ತರಬೇಕು, ಮುಖ್ಯವಾಹಿನಿಗೆ ತರಬೇಕು, ಅವರಿಗೆ ಆಗು ಹೋಗುಗಳ ಪರಿಚಯ ಆಗಬೇಕು ಅಂತೇಳಿ ಈ ಸಂಕಲ್ಪವನ್ನು ಹೊಂದಿ ಹಲವಾರು ದಿವಸಗಳಿಂದ ಪರಿಶ್ರಮ ಪಟ್ಟು ಇವತ್ತು ಇಷ್ಟು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕುಂಚಿಟಿಗ ಸಮಾಜದ ಸಂಘದ ಈ ಟ್ರಸ್ಟ್ ವತಿಯಿಂದ ಇವತ್ತು ವೇದಿಕೆ ಮೇಲೆ ಜಿಲ್ಲಾಧ್ಯಕ್ಷರಾದಂಥ ರಂಗನಗೌಡರು, ಟ್ರಸ್ಟ್ನ ಅಧ್ಯಕ್ಷರಾದಂಥ ಚನ್ನಣ್ಣವರು, ಚನ್ನಬಸಪ್ಪನವರು, ಪಕ್ಕದ ಹರಿಹರ ತಾಲೂಕಿನ ಗೌರವಾನ್ವಿತ ಶಾಸಕರಾದಂಥ ಹರೀಶ್ ಅವರು, ಬಯಲುಸೀಮೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಮಂಜಪ್ಪನವರು, ವೇದಿಕೆ ಮೇಲೆ ನಮಗೆಲ್ಲ ಹಿರಿಯ ಬಂಧುಗಳು ಉಪಸ್ಥಿತರಿದ್ದೀರಾ. ನಿಮಗೆಲ್ರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ, ಸಭಾಂಗಣದಲ್ಲಿ ತಾಯಂದಿರು ತಾವೆಲ್ಲರೂ ಇವತ್ತು ಪ್ರತಿಭಾ ಪುರಸ್ಕಾರದಲ್ಲಿ ಸತ್ಕಾರವನ್ನು ಸ್ವೀಕರಿಸಲು ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ, ಇವತ್ತು ಎಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರಲ್ವಾ. ಕೆಲವರೆಲ್ಲರೂ ತಡವಾಗಿ ಬಂದ್ರಿ, ಮದುವೆ ಮನೆಗೆ ಬಂದಂಗೆ. ನಮ್ಮ ಕಾರ್ಯಕ್ರಮ ಅದೇ ಸಡಗರದಿಂದ ನಮ್ಮ ಮನೇಲಿ ಹೇಗೆ ಮಾಡ್ತೀವೋ ನಾವು ಕಾರ್ಯಕ್ರಮಗಳು, ಅದೇ ಥರ ಮುಂದಿನ ವರ್ಷ ಇದರ 10 ಪಟ್ಟು ಚೆನ್ನಾಗಿರಬೇಕು. ಇನ್ನೂ ಹೆಚ್ಚಿಗೆ ವಿಜೃಂಭಣೆಯಿಂದ ಹಲವಾರು ಅಸೂಯೆಗಳು, ಹೊಟ್ಟೆ ಕಿಚ್ಚುಗಳು ಎಲ್ಲದನ್ನು ಮೆಟ್ಟಿ ನಿಂತು ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆಯನ್ನು ಈ ಸ್ಥಳದಲ್ಲಿ ಮಾಡಿದ್ದಾರೆ. ಮುಂದೆನೂ ಸಹಿತ ಇದು ಅತ್ಯಂತ ಯಶಸ್ವಿಯಾಗಿ ನಡೀಲಿ, ನಮ್ಮ ಮುಂದಿನ ಪೀಳಿಗೆಗೆ ದಾರಿದೀಪ ಆಗಲಿ ಅಂತ ನಾನು ಶುಭ ಹಾರೈಸಿ ಒಂದು 2 ನಿದರ್ಶನಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೀನಿ. ಹಿರಿಯೂರು ತಾಲೂಕಿನ ಮಾರಿಕಣಿವೆ ಡ್ಯಾಮ್ ಅಂತಿದೆ. ವೇದಾವತಿ ನದಿಗೆ ಅಡ್ಡವಾಗಿ ಅಣೆಕಟ್ಟನ್ನ ಮಹಾರಾಜರು ಟೈಮಲ್ಲಿ ಕಟ್ಟಿದ್ರು. ಅಲ್ಲಿಗೆ ಗಾರೆ ಕೆಲಸ ಮಾಡೋದಕ್ಕೆ, ಮೇಸ್ತ್ರಿ ಕೆಲಸ ಮಾಡೋದಕ್ಕೆ ಬಂದಂತ ಒಬ್ಬರು ಮಗ ನಮ್ಮವರೇ ಶ್ರಮಪಟ್ಟು ಕಷ್ಟಪಟ್ಟು ಅಲ್ಲಿ ಬರ್ತಾ ಇದ್ರು ಡ್ಯಾಮ್ ಕಟ್ಟೋ ಸೈಟಿಗೆ. ಯಾರು ಇಂಜಿನಿಯರ್ಗಳು, MLAಗಳು, DC ಗಳು ಎಲ್ಲ ಬರೋರು. ಅವನ್ನೆಲ್ಲರೂ ನೋಡಿ ನಾನು ಸಹಿತ ಹೀಗೆ ಆಗಬೇಕು, ದೊಡ್ಡ ಆಫೀಸರ್ ಆಗಬೇಕು ಅಂತೇಳಿ ಹಠಕ್ಕೆ ಬಿದ್ದು ಚೆನ್ನಾಗಿ ಶ್ರಮಪಟ್ಟು ಓದಿ ಇವತ್ತು IAS ಪದವಿನ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ DC ಆಗಿ, ಜಿಲ್ಲಾಧಿಕಾರಿಯಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಪ್ರಭು, ನಮ್ಮ ಮಕ್ಕಳು ಹಾಗೆ ಆಗ್ಬೇಕಲ್ವಾ? ಒಬ್ಬ ಮೇಸ್ತ್ರಿ ಮಗ ಇವತ್ತು ಒಬ್ಬ ಜಿಲ್ಲೆಗೆ ಬಾಸ್ ಆಗಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ನಮ್ಮ ಹುಡುಗರುಗಳು ಹಂಗೆ ತಯಾರಾಗ್ತಾರೆ. ಹಿಂದೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಂಧ್ರ ಪ್ರದೇಶದ ತಿರುಪತಿ, ಪುಟ್ಟಪರ್ತಿಯಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಅವ್ರ ಮಗ ಏನಾದರೂ ಮಾಡಿ ನಮ್ಮಪ್ಪ ದಿನ ಬೆಳಿಗ್ಗೆ ಎದ್ರೆ
ಸಬ್ ಇನ್ಸ್ಪೆಕ್ಟರ್ಗೂ ಸೆಲ್ಯೂಟ್ ಹೊಡಿಬೇಕು. ಜಿಲ್ಲಾ ಪಂಚಾಯತ್ ಮೆಂಬರು, ಗ್ರಾಮ ಪಂಚಾಯತ್ ಮೆಂಬರ್ ಬಂದರೂ ನಮಸ್ಕಾರ ಹೊಡಿಬೇಕು. ನಾನು ಇಂಥವ್ರೆಲ್ಲರ ಹತ್ರನೂ ಸೆಲ್ಯೂಟ್ ಹೊಡಿಸ್ಕೋಬೇಕು ಅಂತೇಳಿ ಹಠಕ್ಕೆ ಬಿದ್ದು ಛಲ ತಗೊಂಡು ದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಮನೆಗೂ ನ್ಯೂಸ್ ಪೇಪರ್ ಹಾಕಿ ದುಡ್ಡು ಕೂಡಿಟ್ಟು IPS ರ್ಯಾಂಕ್ ತಗೊಂಡು ಇವತ್ತು ತುಮಕೂರು ಜಿಲ್ಲೆಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಬಂದಿದ್ದಾರೆ ಅಶೋಕ್ ಅಂತೇಳಿ. ನಮ್ಮ ಮಕ್ಕಳು ಹಂಗೆ ತಯಾರಾಗಬೇಕಲ್ವಾ? ಅವ್ರ ಅಮ್ಮನ ಸಂತೋಷ ನೋಡಬೇಕು. ಅವರಿಗೆ ಕಾರು, ಮೇಲ್ಗಡೆ ರೆಡ್ ಲೈಟು, ಬಾಗಿಲಿಗೆ ಒಬ್ಬ ಕಾನ್ಸ್ಟೇಬಲ್ಲು, ಅಲ್ಲಿ ಆಫೀಸ್ ಕಚೇರಿ ಹೋದ್ರೆ ಡೋರ್ ತೆಗಿಯೋಕೊಬ್ಬ, ಅದು ಬೇಕಾಗಿರೋದು ನಮ್ಮ ಮಕ್ಕಳ ತಯಾರಾಗಿ ಹೋಗ್ಬೇಕು. ಇವತ್ತು ನೀವುಗಳೆಲ್ಲರೂ ಎಷ್ಟೊಂದು ಜನ ನೋಡಿ, ಅವ್ರಿಗೆ ಹೆತ್ತಾಯಿಗಳ ಮುಖದಲ್ಲಿ ಎಷ್ಟು ಸಂತೋಷ ಆಯ್ತಲ್ವಾ? ವೇದಿಕೆ ಮೇಲೆ ನಮ್ಮ ಮಕ್ಕಳು ಹೋಗ್ತಾರೆ, ಪುರಸ್ಕಾರ ಸ್ವೀಕಾರ ಮಾಡ್ತಾರೆ. ಇನ್ನೊಂದು 4-5 ವರ್ಷಕ್ಕೆ ಒಳ್ಳೊಳ್ಳೆ ಆಫೀಸರ್ ಆಗಿ, ಇಲ್ಲ ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ಗಳಾಗಿ, ಅಥವಾ ನಮ್ಮ ಗಣೇಶಪ್ಪನ ಥರ ಡಾಕ್ಟರ್ ಥರ ಅಮೇರಿಕಕ್ಕೆ ಹೋಗಿ ಅವರು ಸೇವೆ ಮಾಡಬೇಕು ಅಂತ ಎಲ್ಲ ಹೆತ್ತ ತಾಯಿಯಂದ್ರೆ ಆಸೆ ಇರ್ತದೆ. ಇದರ ಜವಾಬ್ದಾರಿ, ಆ ಪೂರೈಸೋ ಜವಾಬ್ದಾರಿ ನೀವುಗಳು ಮಕ್ಕಳ ಕೈಯಲ್ಲಿದೆ. ಏನೇ ರಾಜಕೀಯ ಮಾಡಿಕೊಳ್ಳಿ, ಯಾರೇ ಗುಂಪುಗಾರಿಕೆ ಮಾಡಿಕೊಳ್ಳಿ, ನೀವು ತಲೆ ಕೆಡಿಸ್ಕೊಳ್ಬೇಕೆ. ನಮ್ಮವರೇ, ನಮ್ಮ ತಾಲೂಕಿನೇ ಆಗಿರ್ತಕ್ಕಂಥ ಅಧಿಕಾರಿಗಳು ಯಾರ್ಯಾರಿದ್ದಾರೆ? ರಶ್ಮಿ ಮೇಡಮ್ ಅಲ್ವಾ? ತಹಶೀಲ್ದಾರ್ ಆಗಿ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ. ಪೊಲೀಸ್ ಆಫೀಸರ್ಸ್ಗಳು ಯಾರ್ದು ಸಹಕಾರ ಇಲ್ದಂಗೆ ನಮ್ಮ ನಟರಾಜು, ಸಂತೋಷು, ಹನುಮಂತಪ್ಪ ಯಾರ್ದು ಮರ್ಜಿ ವಸೂಲಿ ಇಲ್ಲ. ಯಾರ್ಯಾರೋ ಕೈ ಹಿಡ್ಕೊಂಡ್ರು ಬೆಂಗಳೂರು ಮಹಾನಗರಿಯಲ್ಲಿ ಅಲ್ಲಿ ಈಜಾಡೋದು ಭಾರಿ ಕಷ್ಟ. ಅಂಥದ್ರಲ್ಲಿ ಒಳ್ಳೊಳ್ಳೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಳ್ಳೆ ಹೆಸರು ತಗೊಂಡು ಹೊನ್ನಾಳಿ ತಾಲೂಕು ಈ ಸಮಾಜದ ಹೆಸರಿಗೆ ಒಳ್ಳೆ ಹೆಸರನ್ನ ತಗೊಂಡು ಬರ್ತಾ ಇದ್ದಾರೆ. ಅವ್ರುಗಳು ನಮಗೆ ಮಾದರಿಯಾಗಬೇಕು. ಮುಂದಿನ ಕಾರ್ಯಕ್ರಮಗಳಲ್ಲಿ ವೇದಿಕೆ ಮೇಲೆ ಇಂಥವು ಯಾರಾದರೂ ಒಬ್ಬ ಆಫೀಸರ್ ಆದರೂ ಇದ್ರೆ ನಮ್ಮ ಮಕ್ಕಳಿಗೆ ಸ್ಫೂರ್ತಿ ಸಿಗ್ತದೆ. ನಾವು ಹಂಗೆ ಆಗಬೇಕು. ಎಷ್ಟು ಶ್ರಮ ಪಟ್ಟು, ಎಷ್ಟೆಷ್ಟು ಅವಮಾನಗಳನ್ನ ಅವರು ಅನುಭವಿಸಿದ್ರು. ಫೀಸ್ ಇದ್ದಂಗೆ ಹಾಸ್ಟೆಲ್ಗಳು ಓದ್ಕೊಂಡು, ಎಲ್ಲೆಲ್ಲೋ ಕೋಚಿಂಗ್ ತಗೊಂಡು ಇವತ್ತು ಗೌರವಾನ್ವಿತ ಬದುಕನ್ನ ಮಾಡ್ತಾ ಇದ್ದಾರೆ. ಮುಂದಿನ 1 ವರ್ಷ 2 ವರ್ಷಕ್ಕೆ ನಿಮ್ಮ ರಿಸಲ್ಟು ಸಹಿತ ಹಾಗೆ ಆಗಬೇಕು. ಇವತ್ತು ಏನು ನೀವು 60% 80% ತಗೊಂಡಿದ್ದೀರಲ್ಲ, ನಮ್ಗಳು SLC PUC ಎರಡೂ ಸೇರಿಸಿದ್ರು ನಿಮ್ಮ ಪರ್ಸೆಂಟೇಜ್ 89% ನಮಗೆ ಕಷ್ಟ ಆಗಿರೋದು. ನೀವು ಅದು ಹೆಂಗೆ ಓದ್ತಾ ಇದ್ರು ನೋಡ್ತಾ ಇದ್ವಿ, ಮಾರ್ಕ್ಸ್ಗಳು ಎಷ್ಟು ತೆಗ್ದಿದ್ದೀರಾ ಅಂತೇಳಿ 80, 85, 90, 92% ಮಾರ್ಕ್ಸ್ಗಳನ್ನ ನಮ್ಮ ಮಕ್ಕಳು ತಗೊಂಡಿದ್ದಾರೆ ಅಂದರೆ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಮುಂದಿನ ಬಾರಿ ಬೇರೆ ಬೇರೆ ತಾಲೂಕುಗಳಿಗೂ ನಾವು ಒಂಚೂರು ಫೋಕಸ್ ಮಾಡಿ ಅಲ್ಲೂ ಉತ್ತೇಜನ ಕೊಟ್ಟು ಏನೇ ವಿರೋಧ ಮಾಡಲಿ, ಇಂಥ ಒಳ್ಳೆ ಕಾರ್ಯಕ್ಕೆ ನಾವು ಯಾವತ್ತೂ ಸರ್ಕಾರ ಇದ್ದೇ ಇರ್ತೀವಿ. ನಿಮ್ಗೆ ಏನಾದರೂ ತೊಂದರೆ ಇದ್ರೆ ಮುಂದೆ ನಿಮ್ಮ ಹೈಯರ್ ಎಜುಕೇಷನ್ಗಾಗಲಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ, KPSC, UPSC ಈ ಥರ ಪರೀಕ್ಷೆಗಳಿಗೆ ಬೆಂಗಳೂರು ಇರ್ಬೋದು, ಡೆಲ್ಲಿ ಇರ್ಬೋದು, ನಿಮ್ಗೆ ಏನೇ ಸಹಾಯ ಬೇಕು ಅಂತ ಹೇಳಿದರೆ ನಿಮ್ಮಗಳ ಜೊತೆ ನಾವಿರ್ತೀವಿ. ನೀವುಗಳು ಗಟ್ಟಿಯಾಗಿ ಧೈರ್ಯವಾಗಿ ಆ ಸರ್ಟಿಫಿಕೇಟ್ ನೋಡ್ತಾ ಇದ್ವಿ. ಬರೀ ಹೆಣ್ಮಕ್ಳೇ ಇದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತೀವಲ್ಲ, ಹಂಗೆ 90% ಹೆಣ್ಮಕ್ಳು ಹೆಸರುಗಳೇ ಕಾಣಿಸ್ತಾ ಇದ್ದಾವೆ. ಈ ಹುಡುಗರುಗಳು ತಯಾರಾಗಬೇಕು. ನಿಮ್ಮ ಹೆತ್ತವ್ರಿಗೆ, ನಿಮ್ಮ ಊರಿಗೆ ಒಳ್ಳೆ ಹೆಸರನ್ನ ತಗೊಂಡ್ಬರ್ಬೇಕು ಅಂತೇಳಿ ನಿಮಗೆ ಶುಭ ಹಾರೈಸಿ, ಟ್ರಸ್ಟ್ ವತಿಯಿಂದ, ಸಂಘದ ವತಿಯಿಂದ ಒಳ್ಳೆ ಅಚ್ಚುಕಟ್ಟಾದಂಥ ಕೆಲಸ ಮಾಡ್ತಾ ಇದ್ದೀರಾ.
ಯಾರು ಏನೇ ಕಾಮೆಂಟ್ಸ್ ಮಾಡಿದ್ರು ಇದ್ದೇ ಇರ್ತದದು. ಸಮಾಜ ಅಂದಮೇಲೆ, ಪ್ರಪಂಚ ಅಂದಮೇಲೆ ಟೀಕೆ ಟಿಪ್ಪಣಿ ಇದ್ದೇ ಇರ್ತವೆ. ಧೈರ್ಯವಾಗಿ ಮುಂದಕ್ಕೆ ಹೋದ್ರೆ ಯಾರು ಬೇಕಾದರೂ ಎದುರಿಸ್ಕೊಂಡು ಎಲ್ಲರೂ ನಿಮ್ಮ ಜೊತೆಗೆ ಈಚ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ, ನಿಮ್ಮ ಹೆತ್ತ ತಂದೆ ತಾಯಿಗೆ ಒಳ್ಳೆ ಹೆಸರನ್ನ ತಗೊಂಡ್ಬನ್ನಿ. ಹಾಗೆಯೇ ಈ ಟ್ರಸ್ಟು ಸಮಾಜದ ಸಂಘದ ವತಿಯಿಂದ ಮಾಡೋ ಕೆಲಸ ಇನ್ನ ದುಪ್ಪಟ್ಟಾಗಲಿ ಅಂತ ನಿಮಗೆ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಕಾಲಿಗೆ ತೊಂದರೆ ಇತ್ತು, ಹಂಗಾಗಿ ದೀಪ ಬೆಳೆಸ್ಬೇಕಾದ್ರೆ ನಾನು ಶೂ ತೆಗಿಲಿಲ್ಲ. ನಾವು ಅನ್ಯತ ಭಾವಿಸಬಾರ್ದು ಅಂತ ಹೇಳಿ ಇನ್ನೊಂದು 15 ನಿಮಿಷ ಇಲ್ಲಿದ್ದು ಸರ್ಕಾರದ ಹಲವಾರು ಮುಂದೆ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದ್ದಾವೆ. ನಾನು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಇದ್ದೀನಿ, ಮಂಜಣ್ಣ ಅವರಿದ್ದಾರೆ, ನಮ್ಮ ಕೆಲಸಗಳಿದ್ದಾವೆ, ಬೆಂಗಳೂರಿಗೆ ಹೊರಡಬೇಕು. ಆಗ ಒಂದು 15 ನಿಮಿಷ ಈ ವೇದಿಕೆ ಮೇಲಿದ್ದು ನಿರ್ಗಮಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಕೋರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.